ಕರುನಾಡಲ್ಲಿ ದಿನೇ ದಿನೇ ಮಹಾಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅರ್ಧಕ್ಕರ್ಧ ಕರುನಾಡಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿರುಗಾಳಿಯ ಹೊಡೆತಕ್ಕೆ ಹತ್ತಾರು ಮನೆಗಳು ನೆಲಕಚ್ಚಿ ಹೋಗಿವೆ. ಮುಂಗಾರು ಪೂರ್ವ ಮಳೆಯ ಅಬ್ಬರ ಹೇಗಿರುತ್ತೆ ಅನ್ನೋದನ್ನ ವರುಣದೇವ ತೋರಿಸಿಕೊಡ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಅರ್ಧಕ್ಕರ್ಧ ಕರುನಾಡು ತೊಯ್ದು ತೊಪ್ಪೆಯಾಗ್ತಿದೆ. ಮಲೆನಾಡು ಅಂತಿಲ್ಲ, ಉತ್ತರ ಕರ್ನಾಟಕ ಅಂತಿಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಬೇಸಿಗೆ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಅದರಲ್ಲೂ ಮಳೆ ಜೊತೆ ಅಬ್ಬರಿಸ್ತಾ ಇರೋ ಬಿರುಗಾಳಿ ಹತ್ತಾರು ಜನರ ಬದುಕನ್ನೇ ಛಿದ್ರ ಛಿದ್ರ ಮಾಡ್ತಿದೆ. ಬೆಳೆಗಳೆಲ್ಲ ನೆಲ ಕಚ್ಚಿ ಹೋಗ್ತಿದ್ದು ಮನೆಗಳು ಕೂಡ ಧರಾಶಾಯಿಯಾಗ್ತಿವೆ. ಬೇಸಿಗೆ ಮಳೆ ಕೆಲವರ ಪಾಲಿಗೆ ವರವಾದ್ರೆ ಇನ್ನು ಕೆಲವರ ಪಾಲಿಗೆ ಶಾಪವಾಗಿ ಮಾರ್ಪಟ್ಟಿದೆ. ಸಾಲಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದವರು ಕಣ್ಣೀರಿಡ್ತಿದ್ದಾರೆ. ಏಕಾಏಕಿ ಸುರಿದ ಮಳೆಗೆ ದಾವಣಗೆರೆ ಜಿಲ್ಲೆಯಾದ್ಯಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಆಲಿಕಲ್ಲು ಮಳೆಗೆ ಹರಿಹರ, ತ್ಯಾವಣಗಿ, ಚನ್ನಗಿರಿ ಭಾಗದಲ್ಲಿ ಫಸಲಿಗೆ ಬಂದಿದ್ದ 1,000 ಎಕರೆಗೂ ಅಧಿಕ ಭತ್ತದ ಬೆಳೆ ಮಣ್ಣು ಪಾಲಾಗಿದೆ. ಭತ್ತದ ಕಾಳುಗಳು ನೆಲ ಕಚ್ಚಿ ಹೋಗಿದ್ದು ಅನ್ನದಾತರು ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈಚಾಚಿದ್ದಾರೆ. ಈಗ ಭಾಳ ಆಗಿಲ್ರಿ, ಒಂದು 8 ದಿನ ಆಯ್ತು ಚಲವಾಗಿ. ಅಂದ್ರೆ ನಿನ್ನೆ ರಾತ್ರಿ ಭಾಳ ಜೋರು ಹೊಡಿತು. ನಿನ್ನೆ ರಾತ್ರಿ ಜೋರು ಹೊಡೋದ್ರಿಂದ ಓಟು ಬಿದ್ದುಬಿಟ್ಟತ್ತಲ್ಲ. ಭತ್ತ ಕಟಾವು ಮಾಡ್ಬೇಕು ನಾಳೆ ನಡೆದ್ರೆ ನಾವು ಹಂಗಾಗಿ ಹಿಂಗಾತಲ್ಲ. ಇನ್ನೇ ಕಟಾವು ಮಾಡಕ್ಕೆ ಮತ್ತೆ ಬರಲ್ಸದು. ಕೈ ಬಂತು ಬೈ ಬರಲಿಲ್ಲ, ಹಂಗಾತ್ಸದು. ಯಾರು ಬಂದಲ್ರಿ, ಯಾವ MLA ಬಂದಲ್ಲ, ಯಾವ MP ಬಂದಲ್ಲ, ಯಾರು ಬಂದಲ್ರಿ. ಎಷ್ಟು ಲಾಸ್ ಆಗೈತೆ ಸರ್? ಯಾವ್ದು ಭಾಳ ಲಾಸ್ ಆಗೈತೆ ಬಿಡ್ರಿ. ಒಂದು 38, 40 ಸಾವಿರದ ಹತ್ರ ಬಂದತ್ರಿ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಬಿಟ್ಟು ಬಿಡದೆ ಸುರಿದ ಮುದ್ದಬಳ್ಳಿ ಗ್ರಾಮದಲ್ಲಿ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ನಾಗಪ್ಪ ಚುಕ್ಕನಕಲ್ಲು ಎಂಬ ರೈತರಿಗೆ ಸೇರಿದ ವೀಳ್ಯದೆಲೆ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಸಾಲಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಒಳ್ಳೆ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆಯ ಹೊಡೆತಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಬಾಗಲಕೋಟೆ ಜನ ಮಹಾಮಳೆಗೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. 2 ದಿನದಿಂದ ಮೇಲಿಂದ ಮೇಲೆ ಸುರಿತಾ ಇರೋ ಮಳೆಗೆ ಕೋರ್ತಿ, ರೊಳ್ಳಿ, ಬಾಡಂಗಂಡಿ, ಸಿದ್ದಾಪುರ ಗ್ರಾಮಗಳಲ್ಲಿ 30ಕ್ಕೂ ಹೆಚ್ಚು ಶೆಡ್ಗಳು, ಮನೆಗಳು ನೆಲ ಕಚ್ಚಿ ಹೋಗಿವೆ. ಶೆಡ್ಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿದ್ದು ಜನ ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲ, ಹತ್ತಾರು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ರೊಳ್ಳಿ ಗ್ರಾಮದಲ್ಲಿ ಆಕಳ ಕರು ಬಲಿಯಾಗಿದೆ. 16 ದನದ ಶೆಡ್ಗಳಾಗಿರ್ಬೋದು ಅಥವಾ 38 ಭತ್ತದ ಶೆಡ್ಗಳು, 3 ಮನೆಗಳು, ಆಮೇಲೆ ಒಂದು ಸುನುಗ ಏರಿಯಾದಲ್ಲಿ ಕೂಡ 1 ಎಕರೆ ಬಾಳೆ ಬೆಳೆ ಹಾನಿಯಾಗಿದ್ದು, ಮತ್ತು ಜೊತೆಗೆ ವಿದ್ಯುತ್ ಕಂಬಗಳು ಅತೀವವಾಗಿ ಹಾನಿಯಾಗಿದ್ದು, ಒಂದು ಅಂದಾಜು ನಮ್ಮ ತಾಲೂಕಿನಲ್ಲಿ 350ರಿಂದ 400 ಕಂಬಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಬಿದ್ದಿವೆ. ಹಾವೇರಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಧಾರಾಕಾರ ಮಳೆಗೆ ಬನ್ನಿಹಟ್ಟಿ ಗ್ರಾಮದಲ್ಲಿ ಮನೆಗಳ ಮೇಲೆ ತೆಂಗಿನ ಮರಗಳು ಬಿದ್ದ ಪರಿಣಾಮ ಅರ್ಧಕ್ಕರ್ಧ ಮನೆ ನೆಲ ಕಚ್ಚಿ ಹೋಗಿದೆ. ಇದರ ಜೊತೆಗೆ ಸಾಲು ಸಾಲು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಇಡೀ ಊರಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ರಸ್ತೆ ಮೇಲೆ ಮರಗಳು ಬಿದ್ದ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಈ ದೃಶ್ಯ ನೋಡ್ತಿದ್ರೆ ಕಣ್ಣಾಲಿಗಳು ತುಂಬಿ ಬರುತ್ತೆ. ತಿಂಗಳಾನುಗಟ್ಟಲೆ ಹಗಲು ರಾತ್ರಿ ಎನ್ನದೆ ರೇಷ್ಮೆ ಹುಳುಗಳನ್ನ ಸಾಕಿದವರು ಈಗ ಕಣ್ಣೀರಿಡ್ತಿದ್ದಾರೆ. ಯಾಕಂದ್ರೆ ಒಂದೇ ಸಮನೆ ಬಂದ ಮಳೆ ಅನ್ನದಾತನ ಶ್ರಮವನ್ನೆಲ್ಲ ಸರ್ವನಾಶ ಮಾಡಿದೆ. ಕಳ್ಳಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ರೇಷ್ಮೆ ಬೆಳೆ ಮಣ್ಣು ಪಾಲಾಗಿದೆ. ರೇಷ್ಮೆ ಗೂಡಿನ ಗೋಡೌನ್ ಮೇಲ್ಛಾವಣಿ ಹಾರಿ ಹೋಗಿದ್ದು 2.5 ಕ್ವಿಂಟಾಲ್ ರೇಷ್ಮೆ ಗೂಡು ಹಾಳಾಗಿದೆ. ಜೊತೆಗೆ ರೇಷ್ಮೆ ಹುಳುಗಳು ಸಹ ಸಾವನ್ನಪ್ಪಿವೆ. ಹಾವೇರಿಯ ಶಿಡ್ಲಪುರ ಗ್ರಾಮದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಬಿರುಗಾಳಿಯ ಹೊಡೆತಕ್ಕೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲೂ ಮುಂಗಾರು ಪೂರ್ವ ಮಳೆಗೆ ಸಾಕಷ್ಟು ಹಾನಿಯಾಗಿದೆ. ಶಿರಸಿಯಲ್ಲಿ ಬಿದ್ದ ಧಾರಾಕಾರ ಮಳೆಯಿಂದಾಗಿ ಕಾರೊಂದರ ಮೇಲೆ ಬೃಹತ್ ತೆಂಗಿನ ಮರ ಬಿದ್ದು ಸಂಪೂರ್ಣ ಜಖಂಗೊಂಡಿದೆ. ವಿಜಯನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಹರಪನಹಳ್ಳಿ ತಾಲೂಕಿನ ಶೃಂಗಾರತೋಟ ಗ್ರಾಮದಲ್ಲಿ ಗಾಳಿ ಮಳೆಗೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಹಲವು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಮನೆಗಳ ತಗಡಿನ ಶೀಟ್ ಹಾರಿ ಹೋಗಿದೆ. ಮನೆಗಳ ಮೇಲೆ ಮರದ ರೆಂಬೆ ಕೊಂಬೆಗಳು ಬಿದ್ದಿದ್ದರಿಂದ ಜನರ ಬದುಕು ಬೀದಿಗೆ ಬಿದ್ದಿದೆ. ಹುಬ್ಬಳ್ಳಿಯಲ್ಲೂ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ಹೈರಾಣಾಗಿದ್ದಾರೆ. ಬಿಸಿಲಿನಿಂದ ಕಾದು ಕೆಂಡವಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಸರಗೂರಿನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿದೆ. ಅಲ್ಲದೆ 10 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಒಟ್ನಲ್ಲಿ ಕರುನಾಡಲ್ಲಿ ಪೂರ್ವ ಮುಂಗಾರು ಮಳೆ ಆರ್ಭಟಿಸ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಹೆಣ್ಮಗಳಿಗೆ ಇನ್ನು 17 ವರ್ಷ. ಆಗಲೇ ಸಂಬಂಧಿಕರಿಗೆ ಕೊಟ್ಟು ಮದ್ವೆ ಮಾಡಬೇಕು ಅಂತ ತಾಯಿ ರೆಡಿಯಾಗಿದ್ಲು. ಆದ್ರೆ ಈ ಸಂಬಂಧ ಗಂಡನಿಗೆ ಇಷ್ಟ ಇರಲಿಲ್ಲ. ಪತ್ನಿಗೆ ಎಷ್ಟೇ ಹೇಳಿದ್ರೂ ಮಾತು ಕೇಳ್ತಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದವ ಮಗಳನ್ನೇ ಕೊಂದು ಹಾಕಿದ್ದಾನೆ. ಅಪ್ಪ ಅಂದ್ರೆ ಆಕಾಶ ಅಂತೀವಿ, ಅಪ್ಪ ಅಂದ್ರೆ ಹೆಣ್ಮಕ್ಕಳ ಪ್ರಪಂಚ ಅಂತ ಕೊಂಡಾಡ್ತೀವಿ. ಹೆಣ್ಣು ಹುಟ್ಟಿದಾಗ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅನ್ನೋರು ಇದ್ದಾರೆ. ಅಪ್ಪ ಅನಿಸಿಕೊಂಡವ ತನ್ನೆಲ್ಲ ಕನಸುಗಳನ್ನ ಮಗಳಲ್ಲಿ ಕಾಣುತ್ತಿರ್ತಾನೆ. ಬೆನ್ನ ಮೇಲೆ ಕೂಸುಮರಿ ಮಾಡಿ ಜಗತ್ತನ್ನೇ ಪರಿಚಯ ಮಾಡಿಸ್ತಾನೆ. ಇಂಥ ತಂದೆ ಮಗಳ ಬಾಂಧವ್ಯವನ್ನ ವರ್ಣಿಸೋದಕ್ಕೆ ಪದಗಳೇ ಸಾಲಲ್ಲ ಬಿಡಿ. ಆದ್ರೆ ಇಲ್ಲೊಬ್ಬ ತಂದೆ ಇದ್ದಾನೆ. ಮಗಳ ಮದುವೆ ವಿಷಯಕ್ಕೆ ಮಗಳನ್ನೇ ಕೊಂದು ಮಲಗಿಸಿದ್ದಾನೆ. ಹೆಂಡತಿ ಹೇಳಿದ ಹುಡುಗನ ಜೊತೆ ಮದುವೆ ಮಾಡಿಸೋದಕ್ಕೆ ಮನಸ್ಸಿಲ್ಲದೆ ಮಗಳನ್ನ ಹತ್ಯೆ ಮಾಡಿದ್ದಾನೆ. ಮದುವೆ ವಿಷಯಕ್ಕೆ ಹೆತ್ತ ಮಗಳನ್ನೇ ಕೊಂದ ಪಾಪಿ ತಂದೆ. ಮಗಳನ್ನೇ ಕೊಂದು ಊರು ಬಿಟ್ಟವನಿಗೆ ಬಿತ್ತು ಕೋಳ. ಇವನೇ ನೋಡಿ ಸ್ವಂತ ಮಗಳನ್ನೇ ಕೊಂದ ಪರಮ ಪಾಪಿ. ಅಪ್ಪ ಅನ್ನೋ ಪದಕ್ಕೆ ಕಳಂಕ ತಂದ ಕೊಲೆಗಡುಕ. ಈತನ ಅಟ್ಟಹಾಸಕ್ಕೆ ಏನೂ ಅರಿಯದ ಮಗಳು ಸಾವಿನ ಮನೆ ಸೇರಿದ್ದಾಳೆ. ಹೆಂಡತಿ ಮೇಲೆ ಜಿದ್ದಿಗೆ ಬಿದ್ದವ ಹೆತ್ತ ಮಗಳು ಅನ್ನೋದನ್ನು ನೋಡದೆ ಕೊಂದು ಮಲಗಿಸಿದ್ದಾನೆ. ಈತನ ಹೆಸರು ತಿಮ್ಮರಾಯಪ್ಪ ಅಂತ. ತುಮಕೂರಿನ ಶಿರಾ ತಾಲೂಕಿನ ನಿಂಬೆ ಮರದಹಳ್ಳಿ ನಿವಾಸಿ. ಈತನಿಗೆ ಈಗ ತಾನೇ ಪ್ರಾಯಕ್ಕೆ ಬಂದ ಮಗಳಿದ್ಲು. ಕಾಲೇಜಿಗೆ ಹೋಗ್ತಾ ಇದ್ದವಳು ಚೆನ್ನಾಗಿ ಓದೋ ಕನಸು ಕಂಡಿದ್ಲು. ಏಪ್ರಿಲ್ 16ನೇ ತಾರೀಖು ಕೂಲಿ ಕೆಲಸಕ್ಕೆ ಹೋಗಿದ್ದ ತಿಮ್ಮರಾಯಪ್ಪನ ಹೆಂಡತಿ ನಿರ್ಮಲಾ ಸಂಜೆ ಮನೆಗೆ ಬಂದಿದ್ದಾರೆ. ಎಷ್ಟೇ ಕರೆದ್ರೂ ಎಷ್ಟೇ ಹುಡುಕಿದ್ರೂ ಮಗಳ ಸುಳಿವಿರಲಿಲ್ಲ. ಎಲ್ಲೋದ್ಲಪ್ಪ ಅಂತ ಇಡೀ ಊರನ್ನೇ ಹುಡುಕಾಡಿದ್ರು. ಆದರೆ ಮಗಳು ಮಾತ್ರ ಎಲ್ಲೂ ಕಂಡಿರಲಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದಾಗ ತಕ್ಷಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆಗ ಪತ್ನಿ ಜೊತೆಗೆ ಗಂಡನೂ ಹೋಗಿದ್ದ. ಯಾವಾಗ ಕಂಪ್ಲೇಂಟ್ ಮಾಡಿಕೊಂಡ್ರೋ ಈತನಿಗೆ ಭಯ ಶುರುವಾಗಿದೆ. ಹೀಗಾಗಿ ಮಾರನೇ ದಿನವೇ ಊರು ಬಿಟ್ಟಿದ್ದ. ಯಾರಿಗೂ ಹೇಳದೆ ಕೇಳದೆ ಕಣ್ಮರೆಯಾಗಿದ್ದ. ಇತ್ತ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಅಪ್ಪನ ಮೇಲೆಯೇ ಅನುಮಾನ ಶುರುವಾಗಿದೆ. ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಯಾಕೆ ಅನ್ನೋ $1 ಮಿಲಿಯನ್ ಪ್ರಶ್ನೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು. ಹೆಣ್ಮಗಳ ನಾಪತ್ತೆ ಕೇಸ್ ಜೊತೆಗೆ ತಿಮ್ಮರಾಯಪ್ಪನ ಬೆನ್ನು ಬಿದ್ದ ಪೊಲೀಸರು ಈತನನ್ನ ಎತ್ತಾಕೊಂಡು ಬಂದಿದ್ರು. ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಮೇಘನಾಗೆ ಇನ್ನೂ 18 ವರ್ಷ ತುಂಬಿರಲಿಲ್ಲ. ಅಷ್ಟರಲ್ಲೇ ತನ್ನ ಮಗಳಿಗೆ ಮದುವೆ ಮಾಡೋದಕ್ಕೆ ಹೆತ್ತವಳು ಮುಂದಾಗಿದ್ಲು. ಅದರಲ್ಲೂ ತನ್ನ ಸಂಬಂಧಿಕರ ಹುಡುಗನೊಬ್ಬನಿಗೆ ಕೊಟ್ಟು ಮದುವೆ ಮಾಡೋ ಪ್ಲಾನ್ ಮಾಡಿದ್ಲು. ಆ ಕಡೆ ಹುಡುಗನ ಕಡೆಯವರು ಕೂಡ ಮಾತುಕತೆಗೂ ಮುಂಚೆಯೇ ಮದುವೆ ಸೀರೆ, ಮಾಂಗಲ್ಯ ಸರವನ್ನೂ ಖರೀದಿಸಿದ್ರಂತೆ. ಆದರೆ ತಿಮ್ಮರಾಯಪ್ಪಗೆ ಮಾತ್ರ ಹೆಂಡತಿ ಕಡೆಯವರಿಗೆ ಕೊಟ್ಟು ತನ್ನ ಮಗಳ ಮದುವೆ ಮಾಡೋದು ಇಷ್ಟ ಇರಲಿಲ್ಲ. ಇದೇ ವಿಷಯವಾಗಿ ಮನೆಯಲ್ಲಿ ನಿತ್ಯ ಜಗಳ ಆಗ್ತಿತ್ತು. ಆದರೆ ಪತ್ನಿ ಮಾತ್ರ ಗಂಡನ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಯಾವಾಗ ಪತ್ನಿ ಮಾತು ಕೇಳಲಿಲ್ವೋ ತಿಮ್ಮರಾಯಪ್ಪ ನಖಶಿಕಾಂತ ಉರಿದು ಹೋಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಮಗಳನ್ನ ಕರ್ಕೊಂಡು ಹೋಗಿ ಬಾವಿಗೆ ತಳ್ಳಿ ಕೊಲೆ ಮಾಡಿದ್ದ. ನಂತರ ತಾನೆಲ್ಲಿ ಸಿಕ್ಕಾಕೊಳ್ತೀನೋ ಅಂತ ಮೃತದೇಹವನ್ನ ತಗೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಹೂತಾಕಿ ಬಂದಿದ್ದಾಗಿ ತಾನೇ ಒಪ್ಪಿಕೊಂಡಿದ್ದಾನೆ.
ಒಟ್ನಲ್ಲಿ ಆವೇಶದ ಕೈಗೆ ಬುದ್ಧಿ ಕೊಟ್ಟವ ಎದೆ ಎತ್ತರಕ್ಕೆ ಬೆಳೆದಿದ್ದ ಹೆತ್ತ ಮಗಳನ್ನೇ ಕೊಂದು ಹಾಕಿದ್ದಾನೆ. ಮದುವೆ ವಿಷಯಕ್ಕೆ ಮನೆ ಮಹಾಲಕ್ಷ್ಮಿಯನ್ನ ಸಾಯಿಸಿದ್ದು ಮಾತ್ರ ದುರಂತ. ವಿಠಲ್, ನ್ಯೂಸ್ 18 ತುಮಕೂರು. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಜೈಲುವಾಸದ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದರ ಮಾಹಿತಿ ಹೊರಬಿದ್ದಿದೆ. ಹೇಗೆಲ್ಲ ಭದ್ರತೆ ನೀಡಲಾಗಿದೆ, ಪ್ರತಿನಿತ್ಯ ಏನೆಲ್ಲ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಬಯಲಾಗಿದೆ. ಜೈಲಿನಲ್ಲಿ ಹೇಗಿದೆ ದರ್ಶನ್ ಲೈಫ್ ಸ್ಟೈಲ್? ಕಾರಾಗೃಹ ಇಲಾಖೆ ಸಲ್ಲಿಸಿದ ರಿಪೋರ್ಟ್ನಲ್ಲಿದೆ ಡೀಟೇಲ್ಸ್. ದರ್ಶನ್ ಜೈಲು ಸೇರಿ ಒಂದಲ್ಲ ಎರಡಲ್ದ ಬರೋಬ್ಬರಿ 9 ತಿಂಗಳೇ ಆಗೋಯ್ತು. ಇವತ್ತು ಹೊರ ಬರ್ತಾರೆ, ನಾಳೆ ಹೊರ ಬರ್ತಾರೆ ಅಂತ ದರ್ಶನ್ ಅಭಿಮಾನಿಗಳು ಶಬರಿ ಕಾದಂತೆ ಕಾದಿದ್ದೇ ಆಯ್ತು. ಆದ್ರೆ ದರ್ಶನ್ಗೆ ಹೊರಬರೋ ದಾರಿಗಳೆಲ್ಲ ಅಕ್ಷರಶಃ ಬಂದಾಗಿ ಹೋಗಿವೆ. ಇನ್ನೊಂದು ವರ್ಷ ಹೊರಬರೋದು ಇರಲಿ, ಜಾಮೀನಿಗಾಗಿ ಬೇಲ್ ಅರ್ಜಿ ಸಲ್ಲಿಸೋದಕ್ಕೂ ಅವಕಾಶವಿಲ್ಲ. ಇಂಥ ಹೊತ್ತಲ್ಲದೆ ಈಗ ಜೈಲಲ್ಲಿ ದರ್ಶನ್ರ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದರ ಮಾಹಿತಿ ಹೊರಬಿದ್ದಿದೆ. ಜೈಲಲ್ಲಿ ನರಕ ಅನುಭವಿಸುತ್ತಿದ್ದೇನೆ, ಯಾವುದೇ ಸೌಲಭ್ಯಗಳಿಲ್ಲ ಅಂತ ದರ್ಶನ್ ಸುಪ್ರೀಂ ಮುಂದೆ ಕಣ್ಣೀರಿಟ್ಟಿದ್ರು. ಹೀಗಾಗಿ ಕಾರಾಗೃಹ ಇಲಾಖೆ ಅಧಿಕಾರಿಗಳು ದಾಸನ ಜೈಲುವಾಸದ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ರು. ಅದರ ಮಾಹಿತಿ ಈಗ ಹೊರಬಿದ್ದಿದೆ. ದರ್ಶನ್ ಜೈಲು ಸೇರಿ 8 ತಿಂಗಳಾಯ್ತು. ಈ 8 ತಿಂಗಳಲ್ಲಿ ಯಾರೆಲ್ಲ ಬಂದಿದ್ರು, ಎಷ್ಟು ಬಾರಿ ಫೋನ್ನಲ್ಲಿ ಮಾತಾಡಿದ್ದಾರೆ ಅನ್ನೋದರ ಪಿನ್ ಟು ಪಿನ್ ಮಾಹಿತಿ ಬಯಲಾಗಿದೆ. 2025 ಆಗಸ್ಟ್ ತಿಂಗಳಿನಿಂದ ಜೈಲಿನಲ್ಲಿರುವ ದರ್ಶನ್ರನ್ನ ಈವರೆಗೆ 70 ಬಾರಿ ಕುಟುಂಬಸ್ಥರು ಭೇಟಿ ಮಾಡಿದ್ದಾರೆ. ಜೊತೆಗೆ 73 ಬಾರಿ ಫೋನ್ ಕರೆಗಳ ಸೌಲಭ್ಯ ಒದಗಿಸಲಾಗಿದೆ. ಅಲ್ಲದೆ ಜೈಲಿನಲ್ಲಿ 28 ಬಾರಿ ವಕೀಲರು ಭೇಟಿ ಮಾಡಿದ್ದಾರಂತೆ. ಇನ್ನು ಬರೀ ಭೇಟಿಯಷ್ಟೇ ಅಲ್ಲದ ದರ್ಶನ್ಗೆ ಫುಲ್ ಭದ್ರತೆಯನ್ನು ಒದಗಿಸಲಾಗಿದೆ. ನಟ ದರ್ಶನ್ ಇರುವ ಬ್ಯಾರಾಕ್ನಲ್ಲಿ 24x7 ಭದ್ರತೆ ಒದಗಿಸಲಾಗಿದೆ. ಕಾರ್ಪೆಟ್, ಕಂಬಳಿ, ತಟ್ಟೆ, ಲೋಟ, ಬೌಲ್ ನೀಡಲಾಗಿದ್ದು ಕೋರ್ಟ್ ಆದೇಶದಂತೆ ಚಾದರ್ ಅಥವಾ ಕಂಬಳಿ ವ್ಯವಸ್ಥೆ ಮಾಡಿದ್ದಾರೆ. ಹಗಲಿನಲ್ಲಿ ಭದ್ರತೆಗೆ ಒಬ್ಬ ಸಹಾಯಕ ಜೈಲರ್ ವಾರ್ಡರ್ ನೇಮಿಸಲಾಗಿದ್ದು, ರಾತ್ರಿ ವೇಳೆ 2 ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಿದ್ದಾರೆ. ಬೇರೆ ಕೈದಿಗಳು ಕಾರಿಡಾರ್ಗೆ ಬಾರದಂತೆ ಭದ್ರತೆ ನೀಡಲಾಗಿದ್ದು, ಬ್ಯಾರಾಕ್ ಮುಂಭಾಗದ ಕಾರಿಡಾರ್ನಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಿದ್ದಾರೆ. ಇನ್ನು ದರ್ಶನ್ ಇರೋ ಬ್ಯಾರಾಕ್ನಲ್ಲೂ 16 ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಗಾಳಿ ಬೆಳಕು ಇರುವ ಬ್ಯಾರಾಕ್ನಲ್ಲಿ ದರ್ಶನ್ ವಾಸ್ತವ್ಯ ಹೂಡಿದ್ದು, ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆ ಅಳವಡಿಕೆ ಮಾಡಲಾಗಿದೆ. ವಿಶಾಲವಾದ ಕೊಠಡಿಯಲ್ಲಿ ಸೀಲಿಂಗ್ ಫ್ಯಾನ್ಗಳಿದ್ದು, ಇಂಡಿಯನ್ ಮತ್ತು ವೆಸ್ಟರ್ನ್ ಶೌಚಾಲಯದ ಸೌಲಭ್ಯವಿದೆ. ಫಿಸಿಯೋಥೆರಪಿಸ್ಟ್ ಸಲಹೆ ಮೇರೆಗೆ ಕುರ್ಚಿ ವ್ಯವಸ್ಥೆಯನ್ನೂ ಮಾಡಿದ್ದಾರೆ. ಇಷ್ಟೆಲ್ಲ ಭದ್ರತೆಯ ನಡುವೆ ಆಹಾರ ಸೌಲಭ್ಯಗಳನ್ನೂ ಸಹ ಒದಗಿಸಲಾಗಿದೆ. ಕೋರ್ಟ್ ಸೂಚನೆ ಮೇರೆಗೆ ಟಿವಿ ಸೌಲಭ್ಯ ನೀಡಲಾಗಿದ್ದು, ಕೇರಂ, ದಿನಪತ್ರಿಕೆ, ಮಾಸಪತ್ರಿಕೆ, ಪುಸ್ತಕಗಳ ವ್ಯವಸ್ಥೆ ಮಾಡಿದ್ದಾರೆ. ಜೈಲಿನ ಮೆರುವಿನಂತೆ ಆಹಾರ ಪೂರೈಕೆ ಆಗುತ್ತಿದೆ. ಮೊಟ್ಟೆ, ಬ್ರೆಡ್ ಹಾಗೂ ಹಾಲಿನಂತಹ ಹೆಚ್ಚುವರಿ ಆಹಾರ ನೀಡಲಾಗ್ತಿದ್ದು, ಸಂದರ್ಶಕರು ತರುವ ಹಣ್ಣುಗಳು, ಡ್ರೈ ಫ್ರೂಟ್ಸ್ಗೆ ಅನುಮತಿ ನೀಡಿದ್ದಾರೆ. ಸ್ನಾನದ ಸೋಪು, ಬಟ್ಟೆ ತೊಳೆಯುವ ಸೋಪು, ತೆಂಗಿನ ಎಣ್ಣೆ, ಟೂತ್ಪೇಸ್ಟ್, ಫಿನಾಯಿಲ್ ಮತ್ತು ಬ್ಲೀಚಿಂಗ್ ಪೌಡರ್ ನೀಡುತ್ತಿದ್ದಾರೆ. ಇನ್ನು ಜೈಲಿನಲ್ಲಿರೋ ದರ್ಶನ್ರ ದಿನಚರಿ ಹೇಗಿದೆ ಅನ್ನೋದರ ಬಗ್ಗೆಯೂ ಪಿನ್ ಟು ಪಿನ್ ಮಾಹಿತಿ ನೀಡಲಾಗಿದೆ. ಸೂರ್ಯನ ಬೆಳಕಿನಲ್ಲಿ ವಾಕಿಂಗ್ಗೆ ಅವಕಾಶ ಮಾಡಲಾಗಿದ್ದು, ಬೆಳಗ್ಗೆ 7:30ರಿಂದ 8:30ರವರೆಗೆ ಯೋಗಾಭ್ಯಾಸ ಮಾಡ್ತಾರಂತೆ. ನಂತರ ಕಾರಿಡಾರ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ವಾಕಿಂಗ್ಗೆ ಅನುಮತಿ ನೀಡಲಾಗಿದೆ. ನಂತರ ಸಂಜೆ 3ರಿಂದ 6 ಗಂಟೆವರೆಗೆ ವಾಕಿಂಗ್ಗೆ ಅವಕಾಶ ಮಾಡಿಕೊಡಲಾಗಿದ್ದು, ಬೆಳಗ್ಗೆ 7ಕ್ಕೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ನೀಡುತ್ತಿದ್ದಾರೆ. ಹೀಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಜೈಲಿನಲ್ಲಿ ನೀಡಲಾಗಿದೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿಯೇ ಕೋರ್ಟ್ ಇನ್ನೊಂದು ವರ್ಷ ಜಾಮೀನು ನಿರಾಕರಿಸಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ಹೊಟ್ಟೆಪಾಡಿಗಾಗಿ ಸಣ್ಣದೊಂದು ಟೀ ಅಂಗಡಿ ಇಟ್ಕೊಂಡಿದ್ದ. ಅದರಲ್ಲಿ ಬಂದ ಹಣದಿಂದಲೇ ಇಡೀ ಸಂಸಾರ ಸಾಗಿಸ್ತಾ ಇದ್ದ. ಆದರೆ ಈತನ ಅಂಗಡಿಯಲ್ಲಿ ಸಾಲ ಹೇಳಿ ಟೀ ಕುಡಿತಿದ್ದವ ಈಗ ರಾಕ್ಷಸನಾಗಿದ್ದಾನೆ. ಟೀ ಹಣ ಕೇಳಿದ್ದಕ್ಕೆ ಹೆಣ ಉರುಳಿಸಿದ್ದಾನೆ. ಟೀ ಅಂಗಡಿಯಿಂದಲೇ ಜೀವನ ಮಾಡ್ತಾ ಇದ್ದೆ ಸರ್. ನಾವು 200 ರೂಪಾಯಿಗೋಸ್ಕರ ಹೊಡೆದು ಇಷ್ಟೆಲ್ಲ ಮಾಡಿ ಸರ್.
ಮಕ್ಕಳನ್ನ ಹೆಂಗೆ ಸಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. 200 ರೂಪಾಯಿ ವಿಷಯಕ್ಕೆ ಕೊಂದೇ ಬಿಟ್ಟ ರಣ ರಾಕ್ಷಸ. ಟೀ ಅಂಗಡಿ ಮಾಲೀಕನ ಮೇಲೆ ಸಿಟ್ಟು, ಕೊಂದೇ ಬಿಟ್ಟ ಸೈಕೋ. ಭೂಮಿ ಮೇಲೆ ಎಂತೆಂಥ ರಣರಾಕ್ಷಸರಿದ್ದಾರೆ ನೋಡಿ. ಜಸ್ಟ್ 200 ರೂಪಾಯಿಗೆ ಕೊಲೆ ಮಾಡ್ತಾರೆ ಅಂದ್ರೆ ಮನುಷ್ಯನ ಮನಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ. ಈತನೇನೋ ಯಾರಿಗೂ ಅನ್ಯಾಯ ಮಾಡಿರಲಿಲ್ಲ, ಯಾರ ಜೊತೆಗೂ ದ್ವೇಷ ಕಟ್ಟಿಕೊಂಡಿರಲಿಲ್ಲ, ಕಂಡೋರ ಮನೆಗೆ ಕನ್ನಾನು ಹಾಕಿರಲಿಲ್ಲ. ಸಣ್ಣದೊಂದು ಗೂಡಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ದ. ಆದ್ರೀಗ ಈತನೇ ದುರಂತ ಅಂತ್ಯ ಕಂಡಿದ್ದಾನೆ. ತನ್ನ ಅಂಗಡಿಯಲ್ಲಿ ಟೀ ಕುಡಿದ ದುಡ್ಡು ಕೇಳಿದ್ದಕ್ಕೆ ರಣರಾಕ್ಷಸನೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ನನ್ನನ್ನೇ ದುಡ್ಡು ಕೇಳ್ತೀಯಾ ಅಂತ ಹೆಣ ಉರುಳಿಸಿದ್ದಾನೆ. ಈತನೇ ನೋಡಿ ದುರಂತ ಅಂತ್ಯ ಕಂಡ ಅಮಾಯಕ. ಹೆಸರು ಮಂಜುನಾಥ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ದ್ಯಾವಸಂದ್ರ ನಿವಾಸಿ. ಟೋಲ್ ರಸ್ತೆಯಲ್ಲಿ ಸಣ್ಣದಾಗಿ ಒಂದು ಟೀ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ದ. ದಿನಕ್ಕೆ 200ರಿಂದ 300 ರೂಪಾಯಿ ವ್ಯಾಪಾರ ಆದ್ರೇನೆ ಹೆಚ್ಚು. ಇದೇ ದುಡ್ಡಲ್ಲಿ ಹೆಂಡತಿ ಮಕ್ಕಳನ್ನ ಸಾಕುತ್ತಾ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದ. ಈತನ ಅಂಗಡಿಯಲ್ಲಿ ಪಕ್ಕದೂರಿನ ಮುನಿರಾಜ್ ಅನ್ನೋನು ಪ್ರತಿದಿನ ಬೆಳಗ್ಗೆ ಬಂದು ಟೀ ಕುಡಿತಿದ್ದ. ಹಣ ಕೇಳಿದಾಗ್ಲೆಲ್ಲ ಸಾಲ ಬರ್ಕೋ ಅಂತಿದ್ದ. ಎಷ್ಟು ದಿನ ಅಂತ ಸಾಲ ಕೊಡೋದಕ್ಕೆ ಆಗುತ್ತೆ ಹೇಳಿ. ಹೀಗಾಗಿ 5 ದಿನದ ಹಿಂದೆ ಟೀ ದುಡ್ಡು ಕೇಳ್ತಿದ್ದಂತೆ ಮಂಜುನಾಥ್ ಮೇಲೆ ಮುಗಿಬಿದ್ದಿದ್ದ. ಸಾಲ ಕೊಟ್ಟಿದ್ದು 200 ರೂಪಾಯಿ. ಆ ಸಾಲ ಕೇಳಿದ್ದಾರೆ ಬಂದಾಗ. ಕೇಳಿದ್ದಕ್ಕೆ ಹೊಡೆದಿದ್ದಾರೆ ಸರ್. ಆ ವ್ಯಕ್ತಿ ಹೊಡೆದಿರೋದು ಮುನಿರಾಜು ಅಂತ. ಟೀ ಅಂಗಡಿಯಿಂದನೇ ಜೀವನ ಮಾಡ್ತಾಯಿದ್ದೆ ಸರ್ ನಾವು. ನನ್ನ ಮಕ್ಕಳನ್ನ ಹೆಂಗೆ ಸಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಾಸು ಕೇಳಿರೋದಕ್ಕೆ ಜಗಳ ಮಾಡಿರೋದು, ಹಿಂದೆಯಿಂದ ಬಂದು ಹೊಡೆದಿರೋದು. 5-6 ಲಕ್ಷ ಖರ್ಚು ಮಾಡಿದ್ವಿ ಬದುಕ್ತಾರೇನೋ ಅಂತ. ದುಡ್ಡು ಇಲ್ಲ, ಅವರು ಇಲ್ಲ ಸರ್. ಜಗಳ ವಿಕೋಪಕ್ಕೆ ಹೋಗ್ತಿದ್ದಂತೆ ಪಕ್ಕದಲ್ಲೇ ಇದ್ದ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾನೆ. ಭೀಕರವಾಗಿ ಗಾಯಗೊಂಡ ಮಂಜುನಾಥ್ ಹಲ್ಲೆ ಕುಸಿದು ಬೀಳ್ತಿದ್ದಂತೆ ಪಾಪಿ ಮುನಿರಾಜ ಅಲ್ಲಿಂದ ಕಾಲ್ಕಿತ್ತಿದ್ದ. ಗಂಭೀರವಾಗಿ ಗಾಯಗೊಂಡಿದ್ದ ಮಂಜುನಾಥ್ನನ್ನ 3-4 ಆಸ್ಪತ್ರೆಗೆ ತೋರಿಸಿದ್ರೂ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಆದ್ರೂ ಮಂಜುನಾಥ್ನನ್ನ ಉಳಿಸಿಕೊಳ್ಳೋದಕ್ಕಾಗಿಲ್ಲ. ಅವ್ರು ತುಂಬ ಅಮಾಯಕರಿದ್ರು ಸರ್. ಅಂಥ ಜಗಳಕ್ಕೆ ಹೋಗೋಂಥವ್ರೆ ಎಲ್ಲ ಅವರು. ಇವ್ರ ಗಂಡು ಮಕ್ಕಳಿಗೆಲ್ಲ ಅವರೇ ಜಾಸ್ತಿ ಅಮಾಯಕರು ಅಂತ ಇದ್ದಿದ್ದು. ಅವ್ರ ಟೀ ಅಂಗಡಿಯಿಂದನೇ ಅವ್ರ ಜೀವನ ನಡೀತಾ ಇತ್ತು. ಅವರಷ್ಟು ಅಮಾಯಕಿದ್ರು. ಆದರೂ ಅವರು 200 ರೂಪಾಯಿಗೋಸ್ಕರ ಹೊಡೆದು ಇಷ್ಟೆಲ್ಲ ಮಾಡಿದೆ ಸರ್. ತುಂಬ ಸಾಲ ಆಗಿದೆ. ಆ ಮಕ್ಕಳಿಗೆ ಸಾಲ ತೀರಿಸೋರು ಯಾರೂ ಇಲ್ಲ ಸರ್. ಜೀವನ ಪರ್ಯಂತ ಅವ್ರ ಮಕ್ಕಳಿಗೆ ಆಧಾರ ಏನೂ ಇಲ್ಲ ಸರ್. ಅವ್ರಿವಾಗ ನಾವು ಏನನ್ನ ಎಲ್ಲ ಕೈ ಬಿಟ್ರು ಅವ್ರು ವಿಷ ಕುಡಿದು ಸಾಯೋ ಪರಿಸ್ಥಿತಿಲಿ ಇದ್ದಾರೆ ಸರ್. ಅವ್ರಿಗೆ ಆಧಾರ ಅಂತ ಏನೂ ಇಲ್ಲ. 200 ರೂಪಾಯಿ ಸಾಲ ಇತ್ತು. ಅವ್ರು ಕೇಳಿದ್ದಾರೆ, ಮತ್ತೆ ಇದು ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ. ಇಂದು ಬ್ಯಾಲೆನ್ಸ್ ಇರೋದ್ರಿಂದ ಈ ಬ್ಯಾಲೆನ್ಸು ಕ್ಲಿಯರ್ ಮಾಡು, ನೆಕ್ಸ್ಟ್ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ಯಾಕೆ ಕೊಡಬೇಕು, ನೀನು ಇದು ಅಂಗಡಿ ಸುಟ್ಟಾಕ್ಬಿಡ್ತೀನಿ ಅಂತ ಎದುರಿಸಿದೆ ಇದು ಮಾಡಿದ್ದಾರೆ. ಸೌದೆ ಲಾಟ್ ಹಾಕಿದ್ರು, ಅದರಿಂದ ಒಂದು ಎತ್ಕೊಂಡು ಇಮ್ಮಿಡಿಯೇಟ್ಲಿ ಹೊಡೆದ್ಬಿಟ್ಟಿದ್ದಾನೆ ಸರ್. 3-4 ಏಟು ತಲೆಗೆ ಇಟ್ಟು ಬಿದ್ದಿರೋದ್ರಿಂದ ಅವರು ಅನ್ಕಾನ್ಸಸ್ ಸರ್. ಕಿಲ್ಲರ್ ಮುನಿರಾಜನ ಹಿಸ್ಟ್ರಿಯೇ ಘೋರವಾಗಿದೆ. 2-3 ಕೇಸ್ನಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಬಂದಿದ್ದಾನೆ. 2010ರಲ್ಲಿ ಹೆತ್ತ ತಾಯಿಯೇ ಹಣ ಕೊಡಲಿಲ್ಲ ಅಂತ ಕುತ್ತಿಗೆಗೆ ಚಾಕು ಚುಚ್ಚಿದ್ದ. ಈ ಕೇಸ್ನಿಂದ ಹೊರಬಂದವ ಊರಲ್ಲೆಲ್ಲ ಸೈಕೋ ರೀತಿ ಆಡ್ತಿದ್ದ. ಹೀಗಾಗಿ ಯಾರೂ ಈತನ ಸಹವಾಸಕ್ಕೆ ಹೋಗಿರಲಿಲ್ಲ. ಆದ್ರೀಗ ಟೀ ಕುಡಿದ ಹಣ ಕೇಳಿದ್ದಕ್ಕೆ ರಕ್ತದ ಕೋಡಿ ಹರಿಸಿದ್ದಾನೆ. ಒಟ್ನಲ್ಲಿ ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ದವನಿಗೆ ಇಂತಹ ಸಾವು ಬಂದಿದ್ದು ಮಾತ್ರ ದುರಂತ. ಮನುಹಾದ್ರಿಪುರ, ನ್ಯೂಸ್ 18, ಬೆಂಗಳೂರು ಗ್ರಾಮಾಂತರ. ಸಿಐಡಿ ಇಕ್ಕಳದಲ್ಲಿ ಸಿಲುಕಿರೋ ಶಿವಾನಂದ ನೀಲಣ್ಣವರ್ ಕಂಗಾಲಾಗಿ ಹೋಗಿದ್ದಾರೆ. ಮೇಲಿಂದ ಮೇಲೆ ವಿಚಾರಣೆ ನಡೆಸ್ತಾ ಇದ್ದು ಕೋಟಿ ವ್ಯವಹಾರದ ರಹಸ್ಯವನ್ನ ಬಯಲು ಮಾಡ್ತಿದ್ದಾರೆ. ಜೊತೆಗೆ 100 ಕೋಟಿ ಇದ್ದಂತಹ 4 ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ದಾರೆ. ರೊಕ್ಕ 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 ರೊಕ್ಕದ ಭೂತ ಹೆಂಗ್ ಹಾಕೊಂಡಿದ್ದಂದ್ರೆ ದೇಶದ ತುಂಬ ರೊಕ್ಕ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಕಲಿಯುಗ ಮುಗಿಸ್ಲಿಕ್ಕೆ ಬಂದಿದ್ದೇನೆ. 2030ಕ್ಕೆ ಈ ಜಗತ್ತನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತದೇನೆ. ಎಸ್, ನೀಲಣ್ಣವರ್ ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಪಂಚ್ ಡೈಲಾಗ್ ವೀರನಿಗೆ ಬಿಗಿ ಆಯ್ತು ಕುಣಿಕೆ. ಮಾತಿನ ಮಲ್ಲ ನೀಲಣ್ಣನವರ್ಗೆ ಸಿಐಡಿ ಫುಲ್ ಡ್ರಿಲ್. ಮಾತು ಮನೆ ಕೆಡಿಸ್ತು, ಅದೇನೋ ಒಲೆ ಕೆಡಿಸ್ತು ಅಂತಾರಲ್ದ. ಇದಕ್ಕೆ ನೋಡಿ, ಈ ಆಸಾಮಿ ಬಾಯಿ ಬಿಟ್ರೆ ಬರೀ ಕೋಟಿ ಲೆಕ್ಕದಲ್ದೇ ಹೇಳ್ತಿದ್ದ. 1 ಲಕ್ಷ ಕೊಡಿ, 3,000 ಬಡ್ಡಿ ಕೊಡ್ತೀನಿ, ನನ್ನನ್ನ ನಂಬಿ, ನಾನೇ ಈ ಪ್ರಪಂಚವನ್ನ ಬದಲು ಮಾಡ್ತೀನಿ, ನಾನೇ ಸೃಷ್ಟಿಕರ್ತ, ನಾನೇ ಪರಮಾತ್ಮ ಅಂತಿದ್ದವ ಈಗ ಶ್ರೀಕೃಷ್ಣನ ಜನ್ಮಸ್ಥಳ ಸೇರೋ ಮುನ್ಸೂಚನೆ ನೀಡಿದ್ದಾನೆ.
ಸಿಐಡಿ ಇಕ್ಕಳದಲ್ಲಿ ಸಿಲುಕಿರೋ ಶಿವಾನಂದ ನೀಲಣ್ಣನವರಿಗೆ ಅಧಿಕಾರಿಗಳು ನರಕ ತೋರಿಸುತ್ತಿದ್ದಾರೆ. ಕೋಟಿ ವೀರನ ಹಿಂದಿನ ಅಸಲಿ ಕಹಾನಿಯನ್ನ ಒಂದೊಂದಾಗಿಯೇ ಬಯಲಿಗೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ನಾನು ನನ್ನಗೋಸ್ಕರ ಬದುಕ್ತೇನೆ. 2030ರಲ್ಲಿ ಜಗತ್ತಿಗೆ ಬಾಸ್ ಆಗ್ಬೇಕಂತ ಹೋಗ್ತಾ ಇದ್ದೀನಿ. ಇಡೀ ವರ್ಲ್ಡ್ ಅನ್ನು ಆಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆಶೆ ಇಟ್ಕೊಂಡಿದ್ದೀನಿ. ನೀವು ನನಗೆ ಪ್ರೀತಿ ಕೊಡ್ರಿ, ನಾನು ನಿಮಗೆ ಸರ್ವ ಸುಖ ಕೊಡ್ತೇನೆ. ನನಗೆ ಯಾರು ದುಷ್ಮನ ಇಲ್ಲ ಈ ಜಗತ್ತು, ಬಟ್ ನಾನು ಕಲ್ತಿರೋದು ಈ ಜಗತ್ತಿನಲ್ಲಿ ಯಾರು ಕಲಿಯಕ್ಕೂ ಆಗೋದಿಲ್ಲ. ಬೆಳಗಾವಿಯಲ್ಲಿ ಈತ ಎಬ್ಬಿಸಿದ್ದ ಹವ ಅಷ್ಟಿಷ್ಟಲ್ಲ ಬಿಡಿ. ಮುಂದಿನ ಎಲೆಕ್ಷನ್ ನಂತರ ನಾನೇ ಸಿಎಂ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಉದ್ದುದ್ದದ ಡೈಲಾಗ್ ಹೊಡೀತಿದ್ದ. ಬರೀ ಡೈಲಾಗ್ ಹೊಡ್ಕೊಂಡಿದ್ದಿದ್ರೆ ಇವತ್ತು ಈ ಕಥೆಯಾಗ್ತಿರ್ಲಿಲ್ಲ. ಕಳ್ಳ ಮಾರ್ಗದಲ್ಲಿ ಕೋಟಿ ಕೋಟಿ ಸಾಮ್ರಾಜ್ಯ ಕಟ್ಟಿದ ಆರೋಪ ಹೆಗಲೇರಿದೆ. ಶಿವಂ ಸಾಮ್ರಾಜ್ಯದಲ್ಲಿ ಕೆದಕಿದಷ್ಟು ಅಕ್ರಮಗಳು ಬಯಲಾಗ್ತಾಗಿದ್ದು ಸಿಐಡಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಬೆಳಗಾವಿಗೆ ಭೇಟಿ ನೀಡಿದ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ವಂಚನೆ ಪ್ರಕರಣದ ಕಿಂಚಿಂಚು ಮಾಹಿತಿ ಕಲೆ ಹಾಕಿದ ಗುಳೆ ಠೇವಣಿದಾರರ ಹಣದ ಸೇಫ್ಟಿ ಬಗ್ಗೆಯೂ ಮಾಹಿತಿ ಪಡೆದರು. ಕೋಟಿ ಕೋಟಿ ವ್ಯವಹಾರ, 4 ಅಕೌಂಟ್ ಫ್ರೀಸ್. ಬ್ಯಾಂಕ್ ಅಧಿಕಾರಿಗಳ ನಡೆ ಮೇಲೆ ಅನುಮಾನ. 4,500 ಕೋಟಿ ಹಣ ದುರುಪಯೋಗ ಮಾಡಿದ ಆರೋಪ ನೀಲಣ್ಣನವರ್ ಹೆಗಲೇರಿ ನಿಂತಿದೆ. ಇದೇ ಕಾರಣಕ್ಕೆ ತನಿಖೆ ನಡೀತಿರೋ ಹೊತ್ತಲ್ಲದೆ ಮತ್ತಷ್ಟು ಸ್ಫೋಟಕ ವಿಷಯ ಬಯಲಾಗಿದೆ. ಈತನ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಅಧಿಕಾರಿಗಳೇ ಬೆಚ್ಚಿ ಬೆರಗಾಗಿದ್ದಾರೆ. ಒಂದಲ್ದ ಎರಡಲ್ದ 4 ಅಕೌಂಟ್ ಮೇಂಟೈನ್ ಮಾಡ್ತಿದ್ದ ಗೀತ ಒಂದೊಂದು ಖಾತೆಯಲ್ಲೂ 100 ಕೋಟಿ ಹಣ ಗಿಟ್ಟಿದ್ದಾನಂತೆ. ಅಚ್ಚರಿಯ ವಿಷಯ ಅಂದ್ರೆ ಗೀತನಿಗೆ ಆನ್ಲೈನ್ನಲ್ಲದೆ 2.5 ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಿದ್ದಾರಂತೆ. ಈತನ ಖಾತೆಗಳಿಂದಲೇ ತಿಂಗಳಿಗೆ 75 ಕೋಟಿಗೂ ಅಧಿಕ ಹಣ 35,000 ಜನರಿಗೆ ಬಡ್ಡಿ ರೀತಿಯಲ್ಲಿ ಜಮಾ ಆಗ್ತಿತ್ತಂತೆ. ಇಷ್ಟೆಲ್ಲ ಕೋಟಿ ಕೋಟಿ ವ್ಯವಹಾರ ನಡೆದ್ರು. ಬ್ಯಾಂಕ್ ಅಧಿಕಾರಿಗಳು ಮಾತ್ರ ಗಪ್ಚುಪ್ಪಾಗಿದ್ರು. ಇದು ಯಾವ ದುಡ್ಡು, ಎಲ್ಲಿಂದ ಬರ್ತಿದೆ, ಯಾರು ಕೊಡ್ತಿದ್ದಾರೆ, ಇದ್ಯಾವುದರ ಮಾಹಿತಿಯನ್ನು ಇಡಿ ಐಟಿ ಅಧಿಕಾರಿಗಳಿಗೆ ನೀಡದೆ ತಣ್ಣಗಿದ್ರು. ಹೀಗಾಗಿಯೇ ಬ್ಯಾಂಕ್ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನ ಮೂಡಿಸ್ತಿದೆ. ಹೀಗಾಗಿ ಗೀತನ 4 ಅಕೌಂಟ್ಗಳನ್ನ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಎಫ್ಐಆರ್ ರದ್ದು ಕೋರಿ ನಾಳೆ ಹೈಗೆ ಅರ್ಜಿ. ನೀಲಣ್ಣನವರ ಮೇಲೆ ಕೋಟಿ ಕೋಟಿ ಆರೋಪ ಕೇಳಿ ಬರ್ತಿದ್ರು. ಈವರೆಗೂ ಯಾರೊಬ್ಬರೂ ದೂರು ಕೊಟ್ಟಿಲ್ಲ. ಹಣ ಹೂಡಿಕೆ ಮಾಡಿದವರು ಕೂಡ ಮುಂದೆ ಬಂದಿಲ್ಲ. ಅಧಿಕಾರಿಗಳು ಮಾತ್ರ ಕೇಸ್ ದಾಖಲು ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಹೀಗಾಗಿ ಶಿವಾನಂದ್ ನೀಲಣ್ಣನವ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ನಾಳೆ ಈತನ ಪರ ವಕೀಲರು ಅರ್ಜಿ ಸಲ್ಲಿಸಲಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇದೇ ವಿಷಯವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಇದು ರಾಜಕೀಯ ಪ್ರೇರಿತ ಅಲ್ಲ, ತನಿಖೆಯ ನಂತರ ಎಲ್ಲ ಗೊತ್ತಾಗಲಿದೆ ಅಂದ್ರು. ರಾಜಕೀಯ ಯಾರು ಮಾಡ್ತಾರೆ, ಯಾರು ಮಾಡೋದು, ರಾಜಕೀಯ ಮಾಡೋದು ಅದಕ್ಕೆ ಹೇಳಿಲ್ಲ. ಹೇಳೋರಂತೆ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟ್. ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಸಿಐಡಿ ಅವರು ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಒಟ್ಟಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಶಿವಾನಂದ ನೀಲಣ್ಣನವರ ಹೆಗಲೇರಿದ್ದು. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕೊರಗಜ್ಜನ ಸನ್ನಿಧಿಯಲ್ಲಿ ಹರಕೆ ಹೊತ್ತಿದ್ದ ನಟಿ ರಚಿತಾರಾಮ್ ಇಷ್ಟಾರ್ಥ ಈಡೇರ್ತಾ ಇದ್ದಂತೆ ಹರಕೆಯ ಕೋಲ ಅರ್ಪಿಸಿದ್ದಾರೆ. ಇಡೀ ಕುಟುಂಬಸ್ಥರ ಜೊತೆಗೆ ದೈವದ ಸನ್ನಿಧಿಗೆ ಬಂದು ಕೋಲದ ಪೂಜೆ ಸಲ್ಲಿಸಿದ್ದಾರೆ. ದೈವಗಳು ಅಂದ್ರೆ ಭಯ, ದೈವಗಳು ಅಂದ್ರೆ ಭಕ್ತಿ. ದೈವಗಳನ್ನ ದೇವರಿಗಿಂತಲೂ ಮಿಗಿಲು ಅಂತ ಹೊತ್ತು ಮೆರೆಸ್ತಾರೆ. ಯಾಕಂದ್ರೆ ದೇವರ ಕೆಂಗಣ್ಣಿಗೆ ಬಿದ್ದು ಉಳಿದವರಿದ್ದಾರೆ, ಆದ್ರೆ ದೈವಗಳನ್ನ ಕೆಣಕಿ ಉಳಿದವರಿಲ್ಲ. ದೈವ ಒಲಿದರೆ ಕೊರಡು ಕೂಡ ಕೊನರುವುದು. ಇದೇ ಕಾರಣಕ್ಕೆ ಅಲ್ವಾ ತುಳುನಾಡಿನ ಕಣಕಣದಲ್ಲೂ ದೈವತ್ವದ ಅಲೆ ಸಮೂಹಗೊಂಡಿರೋದು. ಈಗೀಗ ದೈವಗಳ ಲೀಲೆ ಗಡಿ ದಾಟಿ ಹೋಗಿದೆ ಬಿಡಿ. ದೇಶ ವಿದೇಶದಿಂದಲೂ ದೈವದ ಪ್ರಾರ್ಥನೆಗೆ ಬರ್ತಾರೆ. ತುಳುನಾಡಲ್ಲಿ 1000 ದೈವಗಳಿದ್ದರೂ ಜನರ ಆರಾಧ್ಯ ದೈವವಾಗಿ ಗುರುತಿಸಿಕೊಂಡಿದ್ದು ಕೊರಗಜ್ಜ. ಇವತ್ತಿಗೂ ಕೂಡ ಕೊರಗಜ್ಜನ ಮುಂದೆ ಭಕ್ತಿಯಿಂದ ಬೇಡಿಕೊಂಡ್ರೆ ಇಷ್ಟಾರ್ಥ ನೆರವೇರಿಲ್ಲ ಅನ್ನುವಂತಹ ಮಾತೇ ಇಲ್ಲ. ಹೀಗಾಗಿಯೇ ಅಜ್ಜನ ಸನ್ನಿಧಿಗೆ ಭಕ್ತರು ಹರಿದು ಬರೋದು. ಇದೀಗ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಅಜ್ಜನ ಪಾದಕ್ಕೆ ಶರಣಾಗಿದ್ದಾರೆ. ತಮ್ಮ ಇಷ್ಟಾರ್ಥವನ್ನ ನೆರವೇರಿಸಿದ ಹಿನ್ನೆಲೆ ಹರಕೆಯ ಕೋಲ ಒಪ್ಪಿಸಿದ್ದಾರೆ. ಕೊರಗಜ್ಜನಿಗೆ ಹರಕೆಯ ಕೋಲ ಅರ್ಪಿಸಿದ ನಟಿ ರಚಿತಾ. ಕನ್ನಡ ಸಿನಿಮಾ ರಂಗದ ಸ್ಟಾರ್ ನಟಿ.
ಚಂದನವನದ ಬುಲ್ಬುಲ್ ಬೆಡಗಿ 14 ವರ್ಷದಿಂದ ನಂಬರ್ 1 ಸ್ಥಾನದಲ್ಲಿರೋ ಸುರಸುಂದರಿ. ಇದೇ ಡಿಂಪಲ್ ಕ್ವೀನ್ ರಚಿತಾರಾಮ್ ಈಗ ಕೊರಗಜ್ಜನ ಸನ್ನಿಧಿಗೆ ಓಡೋಡಿ ಬಂದಿದ್ದಾರೆ. ಕೆಲ ದಿನಗಳ ಹಿಂದೆ ಅಜ್ಜನ ಸನ್ನಿಧಿಗೆ ಬಂದಿದ್ದ ರಚಿತಾ ತಮ್ಮ ಇಷ್ಟಾರ್ಥವನ್ನ ಕೋರಿಕೊಂಡು ಹರಕೆಯೊಂದನ್ನ ಹೊತ್ತಿದ್ರು. ಇದೀಗ ಈಡೇರಿದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಜನಪದುವಿನ ಕೊರಗಜ್ಜ ಕ್ಷೇತ್ರಕ್ಕೆ ಬಂದು ಅಜ್ಜನಿಗೆ ಸೇವೆ ಸಲ್ಲಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದ ರಚಿತಾರಾಮ್ ಕೋಲ ಸೇವೆ ನೀಡಿದ್ದಾರೆ. ಬಣ್ಣದ ಲೋಕಕ್ಕೆ ಕಾಲಿಟ್ಟು 14 ವರ್ಷ ಆದ್ರೂ ಇವತ್ತಿಗೂ ಚಾರ್ಮ್ ಕಮ್ಮಿ ಆಗಿಲ್ಲ. ಅವಕಾಶಗಳಿಗೆ ಕೊರತೆ ಇಲ್ಲ. ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ರಚಿತಾ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸದ್ಯ ಧ್ರುವ ಸರ್ಜಾ ಜೊತೆ ಕ್ರಿಮಿನಲ್, ಸತೀಶ್ ನೀನಾಸಂ ಜೊತೆಗೆ ಅಯೋಗ್ಯ 2 ಸಿನಿಮಾದಲ್ಲಿ ನಟಿಸುತ್ತಿದ್ದು, ತಮಿಳಿನಲ್ಲಿ ದೊಡ್ಡ ನಿರ್ಮಾಣ ಸಂಸ್ಥೆ ಜೊತೆಗೂ ಮಾತುಕತೆ ನಡೆದಿದೆ. ಅಷ್ಟೇ ಅಲ್ಲ, ತೆಲುಗಿನಲ್ಲಿ 2 ಸಿನಿಮಾಗಳು ಹುಡುಕಿಕೊಂಡು ಬಂದಿದ್ದು ಸದ್ಯದಲ್ಲೇ ಅನೌನ್ಸ್ ಮಾಡಲಿದ್ದಾರೆ. ಇದೇ ಖುಷಿಯಲ್ಲಿರೋ ರಚಿತಾರಾಮ್ ತಮ್ಮ ಇಷ್ಟಾರ್ಥ ನೆರವೇರ್ತಿದ್ದಂತೆ ಹರಕೆ ಹೊತ್ತಂತೆಯೇ ಕೋಲ ಸೇವೆ ಸಲ್ಲಿಸಿದ್ದಾರೆ. ಕೊರಗಜ್ಜನ ಸನ್ನಿಧಿ ಅಂದ್ರೆ ಭಕ್ತರ ಪಾಲಿನ ಪರಮ ಕ್ಷೇತ್ರ. ಯಾರೇ ಇಲ್ಲಿಗೆ ಬಂದು ಹರಕೆ ಹೊತ್ರೂ ಇಷ್ಟಾರ್ಥ ನೆರವೇರಿಲ್ಲ ಅನ್ನೋ ಮಾತೇ ಇಲ್ಲ. ಹೀಗಾಗಿಯೇ ಸಿನಿಮಾ ರಂಗದ ಸ್ಟಾರ್ ನಟ ನಟಿಯರು ಕುತ್ತಾರಿನ ಕೊರಗಜ್ಜನ ಆದಿ ಸ್ಥಳಕ್ಕೆ ಆಗಾಗ ಬಂದು ಹೋಗೋದು. ಈ ಹಿಂದೆ ನಟಿ ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಕತ್ರಿನಾ ಕೈಫ್, ಪೂಜಾ ಹೆಗ್ಡೆ, ಕನ್ನಡದ ರಕ್ಷಿತ್ ಶೆಟ್ಟಿ, ರಜನಿಕಾಂತ್, ಶಿವರಾಜ್ ಕುಮಾರ್ ಸೇರಿದಂತೆ ನಾನಾ ಕಲಾವಿದರು ಹರಕೆ ಹೊತ್ತು ಹೋಗಿದ್ರು. ಅವರ ಸಾಲಿನಲ್ಲೇ ಈಗ ರಚಿತಾ ಕೂಡ ಕೊರಗಜ್ಜನ ಪಾದಕ್ಕೆ ಶರಣಾಗಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ್ದಾದ್ರು ಅವನ ಸ್ವತ್ತನ್ನ ಕಳ್ಕೊಂಡಿರ್ತಾನೆ, ಆ ಒಂದು ಸಂದರ್ಭದಲ್ಲಿ ಕೊರಗಜ್ಜ ಈ ಒಂದು ನನ್ನ ವಸ್ತು ಸಿಕ್ಕಿದಲ್ಲಿ ನಿನಗೆ ಬೀಡ ಅಥವಾ ಚಕ್ಕುಲಿ ಅಥವಾ ಒಂದು ಬಾಟ್ಲಿ ಸಾರಾಯಿಯನ್ನ ಇಡ್ತೇವೆ ಅಂತ ನಾವು ಹೇಳಿ ಬೇಡಿಕೆಯನ್ನ ಇಡ್ತೇವೆ. ಸೊ ಅದು ಹೇಳಿದ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ನಮಗೆ ಆ ಒಂದು ವಸ್ತು ಪುನಃ ನಮಗೆ ಸಿಗ್ತದೆ. ಸೊ ಈ ಒಂದು ದೈವದ ಒಂದು ಕಾರಣಿಕನೇ ಅಂತದ್ದು ಅಂತ ಹೇಳ್ಬಹುದು. ಒಟ್ನಲ್ಲಿ ಕಾಲ ಎಷ್ಟೇ ಮುಂದುವರೆದ್ರೂ ದೇವ್ರು, ದೈವದ ಮೇಲಿನ ನಂಬಿಕೆ ಮಾತ್ರ ಸ್ವಲ್ಪವೂ ಕಮ್ಮಿ ಆಗ್ತಿಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.